ಇಂದು ಚಂದನ ಮತ್ತು ವಿರಾಟ್ ಎಂಗೇಜ್ಮೆಂಟ್ ಆಗಿರೋದ್ರಿಂದ ಪ್ಯಾಲೇಸ್ ಪೂರ್ತಿ ಗದ್ದಲದಿಂದ ಕೂಡಿರುತ್ತೆ. ಮೀಡಿಯಾ ಟೀಮ್ ಕೂಡ ಬಂದಿರೋದ್ರಿಂದ ಅವರನ್ನು ಔಟ್ ಹೌಸ್ನಲ್ಲಿ ಇರಿಸಿದ್ದಾನೆ ನಿಖಿಲ್. ಚಂದನ ಬೆಳಗ್ಗೆಯಿಂದ ತುಂಬ ಬ್ಯುಸಿಯಾಗಿದ್ದಾಳೆ. ಅದಕ್ಕೆ ವಿರಾಟ್ ಜೊತೆ ಮಾತಾಡಲಿಲ್ಲ. ಚಂದನ ತನ್ನನ್ನು ಇಗ್ನೋರ್ ಮಾಡ್ತಿದ್ದಾಳೆ ಅಂತ ವಿರಾಟ್ ಮೂಡ್ ತುಂಬ ಡಿಸ್ಟರ್ಬ್ ಆಗಿರುತ್ತೆ. ತನ್ನ ರೂಮ್ಗೆ ಹೋಗ್ತಿದ್ದ ಚಂದನ ವಿರಾಟ್ ರೂಮ್ ಕ್ರಾಸ್ ಮಾಡಿ ಹೋಗ್ತಿರೋ ಸಮಯಕ್ಕೆ ಅವಳ ಕೈ ಹಿಡಿದು ಒಳಗಡೆ ಎಳೆದು ಗೋಡೆಗೆ ಪಿನ್ ಮಾಡಿಬಿಡ್ತಾನೆ ವಿರಾಟ್. ಕೋಪದಿಂದ ಅವಳ ಭುಜವನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಬೆಳಗ್ಗೆಯಿಂದ ನೋಡ್ತಿದ್ದೀನಿ, ಎಲ್ಲರ ಜೊತೆ ಮಾತಾಡ್ತಿದ್ಯಾ, ನನ್ನ ಜೊತೆ ಮಾತ್ರ ಮಾತಾಡೋದಕ್ಕೆ ನಿನಗೆ ಸಮಯ ಇಲ್ವಾ? ನಿನಗೆ ಗೊತ್ತಲ್ವಾ ನಿನ್ನ ಜೊತೆ ಮಾತಾಡದೆ, ನಿನ್ನ ನೋಡದೆ ನನಗೆ ದಿನ ಕಳೆಯೋದಿಲ್ಲ ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ತಾನೆ ವಿರಾಟ್. ವಿರಾಟ್ ಅವರೇ, ಪ್ಲೀಸ್ ರಿಲ್ಯಾಕ್ಸ್ ಚಂದನ ಅಂತಾಳೆ. ಕೋಪದಿಂದ ಅವಳ ಕಡೆ ನೋಡ್ತಾನೆ. ಅವನು ಹಾಗೆ ನೋಡ್ತಿದ್ರೆ ಸ್ವಲ್ಪ ಭಯವಾಗಿಯೇ ಇರುತ್ತೆ ಚಂದನಾಳಿಗೆ. ಅವನ ಕೆನ್ನೆ ಮೇಲೆ ಕೈ ಇಟ್ಟು, ಬೆಳಗ್ಗೆಯಿಂದ ಶ್ರುತಿ ಮತ್ತು ತನುಜನನ್ನ ಅವರ ಹತ್ರವೇ ಕೂರಿಸ್ಕೊಂಡಿದ್ರು. ನಾನು ನಿಮ್ಮ ಹತ್ರ ಬರೋಣ ಅಂದ್ಕೊಂಡೆ, ಆದರೆ ಅವರೇ ಬಿಡಲಿಲ್ಲ ಅಂತ ಕ್ಯೂಟಾಗಿ ಹೇಳ್ತಾಳೆ ಚಂದನ. ಇಂದಿನಿಂದ ನೀನು ಯಾರ ಹತ್ರವೂ ಇರಬಾರ್ದು, ಯಾರ ಜೊತೆಯೂ ಮಾತಾಡಬಾರ್ದು, ಕೇವಲ ನನ್ನ ಜೊತೆ ಮಾತಾಡಬೇಕು, ಓಕೆ ಅಂತ ಚಂದನ ಅಂದ ಕೂಡಲೇ ಅವಳ ಹಣೆಗೆ ತನ್ನ ಹಣೆಯನ್ನು ಆನಿಸಿ ಬಹಳ ಹೊತ್ತು ಹಾಗೆ ನಿಂತು ಬಿಡ್ತಾನೆ. ವಿರಾಟ್ ಖುಷಿಯಾಗಿ ನಗ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ ಚಂದನ. ವಿರಾಟ್ ಡ್ರೆಸ್ಸಿಂಗ್ ಟೇಬಲ್ ಎದುರು ನಿಂತು ತನ್ನ ಶೇರ್ವಾನಿ ಬಟನ್ ಸೆಟ್ ಮಾಡ್ಕೊಂಡ ಮೇಲೆ ತನ್ನ ಫೋನ್ ತೆಗೆದು ಚಂದನಾಳ ಫೋಟೋವನ್ನು ನೋಡ್ತಾನೆ. ಇಂದು ಈ ಪ್ರಪಂಚದ ಎಲ್ಲರ ಮುಂದೆ ನೀನು ನನ್ನವಳಾಗ್ತೀಯಾ ಸ್ವೀಟಾರ್ಟ್. ನೀನು ನನ್ನ ಹತ್ರ ಇಂದು ಒಂದು ಪ್ರಾಮಿಸ್ ತೆಗೆದುಕೊಂಡಿದ್ಯಾ. ಅದಕ್ಕೆ ಇಂದಿನಿಂದ ನಮ್ಮ ಮದುವೆಯಾಗೋವರೆಗೆ ನಾನು ಕೇವಲ ನಿನ್ನ ವಿರಾಟ್ ಆಗಿಯೇ ಇರ್ತೀನಿ. ಆದರೆ ನಿನಗೆ ಯಾವುದೇ ತೊಂದರೆ ಬರೆದಿದ್ದಲ್ಲಿ ಮಾತ್ರ, ಒಂದು ವೇಳೆ ಏನಾದರೂ ಮಿತಿ ಮೀರಿದ್ರೆ ಆಗ ಈ ವಿರಾಟ್ ಖಂಡಿತವಾಗಿಯೂ ಆರ್ಡಿಯಾಗಿ ಬದಲಾಗ್ತಾನೆ ಅಂತ ಚಂದನಾಳ ಫೋಟೋಗೆ ಮುತ್ತಿಡ್ತಾನೆ. ಚಂದನ ಮೆರೂನ್ ಮತ್ತು ಗೋಲ್ಡ್ ಕಲರ್ ಲೆಹೆಂಗಾದಲ್ಲಿ ತುಂಬ ಸುಂದರವಾಗಿ ರೆಡಿಯಾಗಿ ತನ್ನನ್ನು ತಾನು ಕನ್ನಡಿಯಲ್ಲಿ ನೋಡ್ಕೊಳ್ತಾಳೆ. ವಾವ್ ಅಂತ ತನ್ನ ಫೋನ್ ತೆಗೆದು ಪಿಕ್ ತಗೊಳ್ಳೋಣ ಅನ್ನುವಷ್ಟರಲ್ಲಿ ಬಾಗಿಲು ತೆರೆಯುತ್ತೆ. ಹಿಂದಕ್ಕೆ ತಿರುಗಿ ನೋಡಿದ ಚಂದನಾಳಿಗೆ ಅಲ್ಲಿ ವಿರಾಟ್ ಕಾಣಿಸಿ ಹಾಗೆ ನೋಡ್ತಾ ನಿಂತು ಬಿಡ್ತಾಳೆ. ಯಾಕಂದರೆ ವಿರಾಟ್ ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿರ್ತಾನೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಲೇ ಇರ್ತಾರೆ. ವಿರಾಟ್ ಅವಳನ್ನು ತೀವ್ರವಾಗಿ ನೋಡಿದ್ರಿಂದ ಕಣ್ಣುಗಳನ್ನು ಕೆಳಗೆ ಹಾಕ್ತಾಳೆ ಚಂದನ. ಅವಳ ಹತ್ರ ಬಂದು, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಸ್ವೀಟಾರ್ಟ್ ಅಂತ ಚಂದನಾಳಿಗೆ ಮುತ್ತಿಡ್ತಾನೆ ವಿರಾಟ್. ನೀವು ಕೂಡ ವಿರಾಟ್ ಅವರೇ ತುಂಬ ಚೆನ್ನಾಗಿದ್ದೀರಾ ಅಂತ ಚಂದನ ಅಂದ ಕೂಡಲೇ ಅವಳ ಸೊಂಟದ ಸುತ್ತ ಕೈ ಹಾಕಿ, ಹೋಗೋಣವಾ ಅಂತಾನೆ ವಿರಾಟ್. ಚಂದನಾಳನ್ನು ಹಿಡ್ಕೊಂಡು ಕೆಳಗೆ ಹಾಲಿಗೆ ಬರ್ತಾನೆ ವಿರಾಟ್. ಅಲ್ಲಿ ಗೆಸ್ಟ್ ಎಲ್ಲರೂ ಬಂದಿರ್ತಾರೆ. ಮೀಡಿಯಾದವರು ಯಾವಾಗ ವಿರಾಟ್ ಮತ್ತು ಚಂದನ ಬರ್ತಾರೆ ಅಂತ ಸಾವಿರ ಕಣ್ಣುಗಳಿಂದ ಕಾಯ್ತಾ ಇರ್ತಾರೆ. ಇಬ್ಬರು ಮೆಟ್ಟಿಲಿಳಿದು ಬರ್ತಿದ್ರೆ ಎಲ್ಲರ ದೃಷ್ಟಿ ಅವರ ಮೇಲೆಯೇ ಇರುತ್ತೆ. ಚಂದನಾಳನ್ನು ಕರ್ಕೊಂಡು ಬಂದು ಅವರಿಗಾಗಿ ವಿಶೇಷವಾಗಿ ಹೂಗಳಿಂದ ಸಿದ್ಧಪಡಿಸಿದ ಸೋಫಾದಲ್ಲಿ ಕೂರಿಸ್ತಾನೆ ವಿರಾಟ್. ಕೆಲವು ಫೋಟೋ ಸೆಷನ್ ಆದ ನಂತರ ಶ್ರುತಿ ರಿಂಗ್ಸ್ ತಂದು ಅವರಿಗೆ ನೀಡ್ತಾಳೆ. ಮೊದಲು ವಿರಾಟ್ ಚಂದನಾಳ ಬೆರಳಿಗೆ ಉಂಗುರ ತೊಡಿಸಿ ಅವಳ ಕೈಗೆ ಮುತ್ತಿಡ್ತಾನೆ. ವಿರಾಟ್ ಹಾಗೆ ಮಾಡಿದ್ದನ್ನು ನೋಡಿ ಅಲ್ಲಿದ್ದ ಅತಿಥಿಗಳೆಲ್ಲ ಶಾಕ್ ಆಗ್ತಾರೆ. ಯಾಕಂದರೆ ವಿರಾಟ್ನ ಅವರು ಇಷ್ಟು ಕೂಲಾಗಿ ಯಾವಾಗಲೂ ನೋಡಿರಲಿಲ್ಲ. ಅದು ಕೂಡ ನಗ್ತಾ ನೋಡೋದು ಅಸಾಧ್ಯವೆಂದೇ ಅಂದ್ಕೊಂಡಿದ್ರು. ಆ ನಂತರ ಚಂದನ ಕೂಡ ವಿರಾಟ್ ಬೆರಳಿಗೆ ಉಂಗುರ ತೊಡಿಸಿದಾಗ ಮೇಲಿನಿಂದ ಅವರ ಮೇಲೆ ಪುಷ್ಪವೃಷ್ಟಿ ಆಗುತ್ತೆ. ಆ ಡೆಕೋರೇಷನ್ ಎಲ್ಲವನ್ನ ನೋಡಿದ ಚಂದನ ಮುಖದಲ್ಲಿ ಒಂದು ಸುಂದರ ನಗು ಮೂಡುತ್ತೆ. ಅವಳ ಮುಖದ ಸಂತೋಷ ನೋಡಿ ವಿರಾಟ್ ಮುಖದಲ್ಲೂ ತೃಪ್ತಿಯ ನಗು ಬರುತ್ತೆ. ಯಾಕಂದರೆ ಅವಳಿಗೆ ಹೂಗಳೆಂದರೆ ಇಷ್ಟ ಅಂತ ಆ ಡೆಕೋರೇಷನ್ ಎಲ್ಲವನ್ನ ಹತ್ರ ಇದ್ದು ವಿರಾಟ್ ಮಾಡಿಸಿರ್ತಾರೆ. ಹಾಗೆಯೇ ಅವರ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಸಕ್ಸಸ್ ಆಗಿ ನಡೆಯುತ್ತೆ. ಪಾರ್ಟಿ ಮುಗಿದ ಮೇಲೆ ಅತಿಥಿಗಳೆಲ್ಲರೂ ಹೋಟೆಲ್ಗೆ ತೆರಳುತ್ತಾರೆ. ಚಂದನ ತನ್ನ ರೂಮ್ ಬಾಲ್ಕನಿಯಲ್ಲಿ ನಿಂತು ಆಕಾಶದಲ್ಲಿ ಚಂದಮಾಮನ ಕಡೆ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅವಳನ್ನು ಹಿಂದಿನಿಂದ ಅಪ್ಕೊಂಡು ಭುಜದ ಮೇಲೆ ಮುತ್ತಿಟ್ಟು, ಏನು ಮಾಡ್ತಿದ್ಯಾ ಸ್ವೀಟಾರ್ಟ್ ಅಂತ ಮೆಲ್ಲಗೆ ಕೇಳ್ತಾನೆ ವಿರಾಟ್. ಚಂದಮಾಮ ಇಷ್ಟು ಸುಂದರವಾಗಿದ್ದಾನೆ ಅಲ್ವಾ ವಿರಾಟ್ ಅವರೇ? ಬಟ್ ನಿನ್ನಷ್ಟಲ್ಲ ಸ್ವೀಟಾರ್ಟ್. ಉಫ್ ವಿರಾಟ್ ಅವರೇ, ದಿಸ್ ಇಸ್ ಟೂ ಮಚ್. ನೋ ಸ್ವೀಟಾರ್ಟ್, ನನಗೆ ಈ ಪ್ರಪಂಚದಲ್ಲಿ ನಿನ್ನ ನಂತರವೇ ಯಾರಾದರೂ ಸುಂದರವಾಗಿ ಕಾಣಿಸೋದು ಅಂತ ಅವಳ ಕತ್ತಿನ ಬಳಿ ಮುತ್ತುಗಳನ್ನ ನೀಡಲು ಪ್ರಾರಂಭಿಸ್ತಾನೆ ವಿರಾಟ್. ಗಟ್ಟಿಯಾಗಿ ಉಸಿರು ಬಿಡುತ್ತಾ, ವಿರಾಟ್ ಅವರೇ ಏನು ಮಾಡ್ತಿದ್ದೀರಿ ನೀವು?
ಅಂತ ಮೆಲ್ಲಗೆ ಕೇಳ್ತಾಳೆ ಚಂದನ. ಲವ್ ಸ್ವೀಟ್ ಆರ್ಟ್ ಅಂತ ಅವಳ ಮೇಲಿದ್ದ ದುಪ್ಪಟ್ಟ ತೆಗೆದು ಪಕ್ಕಕ್ಕೆಸ್ತು ಕುತ್ತಿಗೆ ಮೇಲೆ ಕಾಲರ್ ಬೋನ್ ಮೇಲೆ ಮುತ್ತುಗಳನ್ನ ನೀಡ್ತಿರ್ತಾನೆ ವಿರಾಟ್. ಅವರೇ ಪ್ಲೀಸ್ ನೀವು ಹೀಗೆ ಮಾಡಬಾರ್ದು, ನಮ್ಮ ಮದುವೆ ಇನ್ನೂ ಆಗಿಲ್ಲ ಅಂತಾಳೆ ಚಂದನ. ತಲೆ ಎತ್ತಿ ಅವಳ ಕಡೆ ನೋಡಿ, ರಿಯಲಿ ಸ್ವೀಟ್ ಆರ್ಟ್ ಅಂತ ಅವಳ ಕೆನ್ನೆಯನ್ನು ಮೆಲ್ಲ ಕಚ್ತಾನೆ ವಿರಾಟ್. ನಾನು ಹೇಳಿದ್ದು ಈಗ ಸದ್ಯಕ್ಕೆ ನಾನು ಅಂದ್ಕೊಂಡಂತೆ ಎಲ್ಲವೂ ಪರ್ಫೆಕ್ಟಾಗಿ ನಡಿಬೇಕಂದ್ರೆ ನೀವು ನನಗೆ ದೂರ ಇರಿ, ಓಕೆ? ನೀನು ನಿಜವಾಗಿಯೂ ಅಂದ್ಕೊಂಡಿದೀಯ ಸ್ವೀಟ್ ಆರ್ಟ್ ನಾನು ನಿನಗೆ ದೂರ ಇರಬಲ್ಲೆ ಅಂತ ಅವಳ ಕಿವಿ ಬಳಿ ಮುತ್ತಿರ್ತಾನೆ ವಿರಾಟ್. ಅವರೇ ಪ್ಲೀಸ್ ಅಂತ ಮುಖ ಸಿಂಡರಿಸ್ತಾಳೆ ಚಂದನ. ಓಕೆ ಈಗ ಬಿಡ್ತಿದ್ದೀನಿ, ಆದರೆ ಮದುವೆ ಆದಮೇಲೆ ನಮ್ಮ ಫಸ್ಟ್ ನೈಟ್ ದಿನ ಎಲ್ಲ ಲೆಕ್ಕ ಚುಕ್ತಾ ಮಾಡ್ತೀನಿ, ಓಕೆ? ಮೆಲ್ಲಗೆ ನಗ್ತಾ, ಒಂದು ವೇಳೆ ನಮ್ಮ ಮದುವೆ ನಂತರ ನಾನು ಎಲ್ಲಾದರೂ ಓಡ್ ಹೋದರೆ ಅಂತ ಜೋಕ್ ಮಾಡ್ತಾಳೆ ಚಂದನ. ಆದರೆ ಆ ಮಾತಿಗೆ ವಿರಾಟ್ಗೆ ತುಂಬ ಕೋಪ ಬರುತ್ತೆ. ಅವಳು ಸೊಂಟ ಹಿಡಿದು ಹತ್ತಿರ ಎಳ್ಕೊಂಡು, ನನ್ನಿಂದ ದೂರ ಹೋಗೋದಕ್ಕೆ ನೀನು ಟ್ರೈ ಮಾಡು ಸ್ವೀಟ್ ಆರ್ಟ್, ನಾನು ಏನಂತ ನಿನಗೆ ತೋರಿಸ್ತೀನಿ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ. ಅವನಷ್ಟು ಹತ್ತಿರ ಬಂದು ಅಂತಹ ಧ್ವನಿಯಲ್ಲಿ ಹೇಳಿದ್ರಿಂದ ಸ್ವಲ್ಪ ಭಯಗೊಂಡ ಕಣ್ಣುಗಳಿಂದ ಅವನನ್ನು ನೋಡ್ತಾಳೆ ಚಂದನ. ಅವಳ ಕಣ್ಣಿನಲ್ಲಿನ ಭಯ ವಿರಾಟ್ಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ತಕ್ಷಣ ಅವಳಿಗೆ ಮಾಡಿದ ಪ್ರಾಮಿಸ್ ನೆನಪಾಗಿ ತನ್ನ ಹಿಡಿತವನ್ನು ಸಡಿಲಿಸ್ಕೊಳ್ತಾನೆ ವಿರಾಟ್. ಗಟ್ಟಿಯಾಗಿ ಉಸಿರು ಬಿಟ್ಟು ಅವಳ ಹಣೆಗೆ ತನ್ನ ಹಣೆ ಆನಿಸಿ, ಐ ಆಮ್ ಸಾರಿ ಸ್ವೀಟ್ ಆರ್ಟ್, ನಾನು ಹೀಗೆ ಬಿಹೇವ್ ಮಾಡಬಾರ್ದಿತ್ತು, ಆದರೆ ಏನು ಮಾಡಲಿ ಹೇಳು, ನೀನು ನನ್ನಿಂದ ದೂರ ಹೋಗೋ ಮಾತು ನಾನು ಸಹಿಸಲಾರೆ. ಆ ಮಾತು ಕೇಳಿದ್ರೆ ಸಾಕು ನನ್ನ ಮನಸ್ಸು ಏನೇನೋ ಆಗುತ್ತೆ ಅಂತಾನೆ ವಿರಾಟ್. ಅವನ ಕೆನ್ನೆ ಮೇಲೆ ಕೈ ಇಟ್ಟು, ಐ ನೋ ವಿರಾಟ್ ಅವರೇ, ನೀವು ನನ್ನ ಹರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ, ನಾನು ಸುಮ್ಮನೆ ಜೋಕ್ ಮಾಡಿದೆ, ಆದರೆ ನೀವು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀರಾ ಅಂತ ಪಪ್ಪಿ ಫೇಸ್ ಇಟ್ಕೊಂಡು ಹೇಳ್ತಾಳೆ. ಮೆಲ್ಲಗೆ ನಕ್ಕು ಅವಳ ಹಣೆಗೆ ಮುತ್ತಿಟ್ಟು ಕೈ ಹಿಡ್ಕೊಂಡು ಮದುವೆಯ ಬಗ್ಗೆ ಏನೇನೋ ಮಾತನಾಡ್ಕೊಳ್ತಾರೆ ಇಬ್ಬರು. ಸ್ವಲ್ಪ ಸಮಯದ ನಂತರ, ನೀವು ಹೋಗಿ ವಿರಾಟ್ ಅವರೇ, ನಂಗೆ ನಿದ್ರೆ ಬರ್ತಿದೆ. ನಿನಗೆ ಗೊತ್ತಲ್ಲ ಸ್ವೀಟ್ ಆರ್ಟ್, ನೀನಿಲ್ಲದೆ ನಂಗೆ ನಿದ್ರೆ ಬರೋದಿಲ್ಲ ಅಂತ, ಆದರೆ ಮದುವೆ ಆಗೋವರೆಗೆ ನಾವಿಬ್ಬರು ಒಂದೇ ಬೆಡ್ ಮೇಲೆ ಮಲಗಬಾರ್ದು ವಿರಾಟ್ ಅವರೇ. ನಥಿಂಗ್ ಡೂಯಿಂಗ್ ಸ್ವೀಟ್ ಆರ್ಟ್, ನಾನಿಲ್ಲೇ ನಿನ್ನ ಜೊತೆ ಮಲಗ್ತೀನಿ ಅಂತ ಅವಳನ್ನ ಎತ್ತುಕೊಂಡು ಬೆಡ್ ಮೇಲೆ ಮಲಗಿಸಿ ಪಕ್ಕದಲ್ಲೇ ಮಲಗಿ ಅಪ್ಕೊಂಡು ಕಣ್ಣು ಮುಚ್ಚುತ್ತಾನೆ ವಿರಾಟ್. ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ವಿರಾಟ್ ಮತ್ತು ಚಂದನಾಳ ಡೆಸ್ಟಿನೇಷನ್ ವೆಡ್ಡಿಂಗ್ ಬಗ್ಗೆ ಟೆಲಿಕಾಸ್ಟ್ ಆಗ್ತಿರುತ್ತೆ. ನ್ಯೂಸ್ ಪೇಪರ್ನಲ್ಲಿ ಅವರ ಎಂಗೇಜ್ಮೆಂಟ್ ಫೋಟೋ ಕವರ್ ಪೇಜ್ನಲ್ಲಿ ಪ್ರಿಂಟ್ ಆಗ್ತಾ ಇರುತ್ತೆ. ಇಡೀ ಬಿಸ್ನೆಸ್ ಜಗತ್ತಿನಲ್ಲೇ RD ಮದುವೆಯ ಬಗ್ಗೆ ಹಾಟ್ ಟಾಪಿಕ್ ಚರ್ಚೆ ಆಗ್ತಿರುತ್ತೆ. ಅದೇ ಸಮಯದಲ್ಲಿ ಒಂದು ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ ಒಳಗಡೆ ಬೆಡ್ ಮೇಲೆ ಕೂತು ನ್ಯೂಸ್ ಪೇಪರ್ನಲ್ಲಿನ ವಿರಾಟ್ ಮತ್ತು ಚಂದನಾಳ ಎಂಗೇಜ್ಮೆಂಟ್ ಪಿಕ್ ಕಡೆ ಕೋಪದಿಂದ ನೋಡ್ತಾ ಇರ್ತಾಳೆ ಒಬ್ಬ ಹುಡುಗಿ. ಆ ಹುಡುಗಿಯ ಕೂದಲು ಲೂಸ್ ಆಗಿರುತ್ತೆ, ಹತ್ತಿದ್ರಿಂದ ಅವಳ ಕಣ್ಣುಗಳು ಕೂಡ ಕೆಂಪಗಾಗಿರುತ್ತೆ. ಕೋಪದಿಂದ ಡ್ರಾಯರ್ನಿಂದ ಮಾರ್ಕರ್ ತೆಗೆದು ಆ ಫೋಟೋ ಮೇಲೆ ಕ್ರಾಸ್ ಹಾಕಿ ಮಾರ್ಕ್ ಮಾಡ್ತಾಳೆ. ಕೋಪ ಮತ್ತು ಫ್ರಸ್ಟ್ರೇಷನ್ ಏನು ಮಾಡಬೇಕಂತ ತಿಳಿದು ಜೋರಾಗಿ ನಗ್ತಾ ತಕ್ಷಣ ಆ ಫೋಟೋ ಕಡೆ ನೋಡಿ, ನಾನಿನ್ನ ಬಿಡೋದಿಲ್ಲ ವಿರಾಟ್ ದೇವ್, ನಿನ್ನಿಂದ ನಾನು ಎಲ್ಲ ಕಳ್ಕೊಂಡೆ, ಈಗ ನಿನ್ನ ಟರ್ನ್, ನಿನ್ನ ಲೈಫ್ನಿಂದ ನಿನ್ನ ವೈಫ್ನ ನಾನು ದೂರ ಮಾಡ್ತೀನಿ. ಚಂದನ ಸ್ವತಃ ನಿನ್ನಿಂದ ದೂರ ಆಗ್ತಾಳೆ, ನಾನು ಇದನ್ನು ಖಂಡಿತವಾಗಿಯೂ ಮಾಡ್ತಿರ್ತೀನಿ, ಇಲ್ದಿದ್ರೆ ನಾನು ಮೋಹನ್ ರಾವ್ ಮಗಳು ನಿಶಾ ಅಲ್ಲ ಅಂತ ಲೈಟರ್ ಬೆಳಗಿಸಿ ಆ ನ್ಯೂಸ್ ಪೇಪರನ್ನು ಸುಟ್ಟು ಹಾಕ್ತಾಳೆ ನಿಶಾ. ಸುಡ್ತಿರೋ ಅವರ ಫೋಟೋ ಕಡೆ ನೋಡಿ ಒಂದು ರೀತಿಯ ಕ್ರೂರ ನಗು ನಿಶಾಳ ಮುಖದಲ್ಲಿ ಮೂಡುತ್ತೆ. ಅವಳ ಕಣ್ಣಲ್ಲಿ ವಿರಾಟ್ ಮತ್ತು ಚಂದನ ಮೇಲೆ ಅಸಹ್ಯ ಸ್ಪಷ್ಟವಾಗಿ ಕಾಣ್ತಿರುತ್ತೆ. ಮರುದಿನ ಯಾವುದೋ ವಿಷಯ ಬಂದಾಗ ನಿಖಿಲ್ ಮತ್ತು ಆನಂದ್ ಜೋರಾಗಿ ನಗ್ತಾರೆ. ಆ ವಿಷಯದಲ್ಲಿ ತಾನೂ ಕೂಡ ಇದ್ದಿದ್ದರಿಂದ ಬಾಲ್ಯದಲ್ಲಿ ಅವರೆಲ್ಲ ಮಾಡಿದ ತುಂಟಾಟ ನೆನಪಾಗಿ ವಿರಾಟ್ ಕೂಡ ಜೋರಾಗಿ ನಗ್ಬಿಡ್ತಾನೆ. ವಿರಾಟ್ ಹಾಗೆ ನಗೋದನ್ನು ನೋಡಿ ನಿಖಿಲ್ ಮತ್ತು ಆನಂದ್ ನಗು ನಿಲ್ಲಿಸಿ ಅವನನ್ನೇ ನೋಡ್ತಿರ್ತಾರೆ. ವಿರಾಟ್ ನಗು ನೋಡಿದ ಚಂದನ ಅವನ ಬಳಿ ಹೋಗಿ ಕೈ ಹಿಡಿದು ರೂಮ್ಗೆ ಕರ್ಕೊಂಡು ಹೋಗಿ ತನ್ನ ಕಣ್ಣಿನ ಕಾಡಿಗೆ ತೆಗೆದು ಅವನ ಕಿವಿಯ ಹಿಂದೆ ಹಚ್ತಾಳೆ ಚಂದನ. ಏನಾಯಿತು ಸ್ವೀಟ್ ಆರ್ಟ್, ನೀವು ನಗ್ತಿರುವಾಗ ತುಂಬ ಸುಂದರವಾಗಿದ್ದೀರಿ ವಿರಾಟ್ ಅವರೇ, ನಿಮ್ಗೆ ಯಾರ ದೃಷ್ಟಿಯೂ ಬೀಳಬಾರ್ದು ಅಂತ ದೃಷ್ಟಿ ಚುಕ್ಕೆ ಇಟ್ಟೆ ಅಂತ ಅವನನ್ನು ಅಪ್ಕೊಳ್ತಾಳೆ. ಅವಳನ್ನು ದೂರ ಸರಿಸಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಥ್ಯಾಂಕ್ ಯು ಸ್ವೀಟ್ ಆರ್ಟ್, ನಾನು 16 ವರ್ಷಗಳ ನಂತರ ಮತ್ತೆ ಹೀಗೆ ಖುಷಿಯಾಗಿ ನಕ್ಕಿದ್ದೀನಿ, ನನ್ನ ಈ ಸಂತೋಷಕ್ಕೆ ಕಾರಣ ನೀನೇ, ಐ ಆಮ್ ವೆರಿ ಹ್ಯಾಪಿ, ಯಾಕೋ ತಿಳಿದು ಮನಸ್ಸಿಗೆ ತುಂಬ ಹಗುರ ಆಗಿದೆ ಅಂತಾನೆ ವಿರಾಟ್. ಅವನ ಕೆನ್ನೆ ಮೇಲೆ ಕೈ ಇಟ್ಟು, ನೀವು ಯಾವಾಗಲೂ ಹೀಗೇ ಇರಿ ವಿರಾಟ್ ಅವರೇ, ಜಸ್ಟ್ ನಿಮ್ಮ ಲೈಫ್ನಲ್ಲಿ ಕೆಲವು ಕೆಟ್ಟ ಘಟನೆಗಳು ನಡೆದಿದ್ದರಿಂದ ನಿಮ್ಮನ್ನು ನೀವು ಒಳಗೊಳಗೆ ಅದುಮಿಟ್ಕೊಂಡಿದ್ದೀರಿ,
ಇಂದು ಆ ಒಳಗಿರುವ ವಿರಾಟ್ ಹೊರಗೆ ಬಂದಿದ್ದಾನೆ ಅಂತಾಳೆ ಚಂದನ. ಹ್ಞೂ ಅಂತ ಅವಳ ಹಣೆಗೆ ಹಣೆ ಆನಿಸಿ, ಇದೆಲ್ಲವೂ ನಿನ್ನಿಂದಲೇ ಸಾಧ್ಯವಾಗ್ತಿದೆ ಸ್ವೀಟಾರ್ಟ್. ನೀನೇ ನನ್ನ ಲೈಫ್. ನೀನು ಇಲ್ಲದಿದ್ದರೆ ಈ ಸುಖ ನನ್ನ ಬದುಕಿನಲ್ಲಿ ಬರ್ತಿರ್ಲಿಲ್ವೇನೋ. ಐ ಕಾಂಟ್ ಲಿವ್ ವಿತೌಟ್ ಯು ಅಂತ ಕಣ್ಮುಚ್ಚಿಕೊಡ್ತಾನೆ ವಿರಾಟ್. ಚಂದನ ಕೂಡ ಕಣ್ಮುಚ್ಚಿ ಅವನನ್ನು ಅಪ್ಕೊಂಡು ಅವಳು ಕೂಡ ಆ ಸುಖವನ್ನು ಅನುಭವಿಸ್ತಾಳೆ. ಸ್ವಲ್ಪ ಸಮಯದ ನಂತರ ಕಣ್ತೆರೆದು, ವಿರಾಟ್ ಅವರೇ ಅಂತ ಮೆಲ್ಲ ಕರೀತಾಳೆ. ನಾನು ಹೋಗ್ಲಾ? ಅವನ ಹಣೆಗೆ ಮುತ್ತಿಟ್ಟು, ಕೇವಲ 3 ರಾತ್ರಿಗಳು ಮಾತ್ರ ವಿರಾಟ್ ಅವರೇ, ಆಮೇಲೆ ನಾನು ಲೈಫ್ ಲಾಂಗ್ ನಿಮ್ಮ ಹತ್ರವೇ ಇರ್ತೀನಿ ಅಂತಾಳೆ. ಪ್ರಾಮಿಸ್ ಅಂತ ಕೈ ಮುಂದೆ ಮಾಡ್ತಾನೆ ವಿರಾಟ್. ಪಕ್ಕ ಪ್ರಾಮಿಸ್ ಅಂತ ನಗ್ತಾ ಕೈ ಕೊಡ್ತಾಳೆ ಚಂದನ. ಖುಷಿಯಿಂದ ಅವಳ ಕೆನ್ನೆಗೆ ಮುತ್ತಿಟ್ಟು, ಹೋಗು ಅಂತಾನೆ. ತಕ್ಷಣ ಅಲ್ಲಿಂದ ಓಡ್ ಹೋಗ್ತಾಳೆ ಚಂದನ. ತನ್ನ ರೂಮ್ ಬಾಲ್ಕನಿಯಲ್ಲಿ ನಿಂತು ಆಕಾಶದ ಕಡೆ ನೋಡ್ತಾ ಇರ್ತಾನೆ ನಿಖಿಲ್. ಅಷ್ಟರಲ್ಲಿ ತನುಜ ಅಲ್ಲಿಗೆ ಬಂದು, ಇಲ್ಲೇನು ಮಾಡ್ತಿದ್ದೀರಾ ಸರ್ ಅಂತ ಕೇಳ್ತಾಳೆ. ಹಿಂದಕ್ಕೆ ತಿರುಗಿ ಅವಳನ್ನು ನೋಡಿ ಕೈ ಹಿಡಿದು ಎಳೆದು ಎದೆಗೆ ಅಪ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಇರ್ತಾನೆ ನಿಖಿಲ್. ಏನಾಯಿತು ನಿಖಿಲ್? ಇಂದು ನಾನು ವಿರಾಟ್ನಲ್ಲಿ ಮತ್ತೆ 16 ವರ್ಷಗಳ ಹಿಂದಿನ ಅವನನ್ನು ನೋಡಿದೆ. ನನಗೆ ಚೆನ್ನಾಗಿ ನೆನಪಿದೆ. ಒಮ್ಮೆ ನಾನು ಇಲ್ಲಿಗೆ ಬಂದಿದ್ದೆ. ಆಗ ಎಲ್ಲವೂ ನಾರ್ಮಲ್ ಆಗಿ ಹ್ಯಾಪಿಯಾಗಿತ್ತು. ವಿರಾಟ್ ನಾನು ಚಿಕ್ಕಂದಿನಿಂದ ಬೆಸ್ಟ್ ಫ್ರೆಂಡ್ಸ್. ಇಲ್ಲಿ ಬಂದಾಗಲೆಲ್ಲ ಆಡ್ತಾ ಜೈಪುರ ಅಲೆದಾಡ್ತಾ ಫ್ಯಾಮಿಲಿ ಜೊತೆ ಲೈಫ್ ಕಳೀತಿದ್ವು. ಆದರೆ ಆ ಒಂದು ಇನ್ಸಿಡೆಂಟ್ನಿಂದ ನಾನು ನನ್ನ ಗೆಳೆಯನನ್ನು ಕಳ್ಕೊಂಡೆ. ಆದರೆ ಈಗಿಷ್ಟು ವರ್ಷಗಳ ನಂತರ ಮತ್ತೆ ನನ್ನ ಗೆಳೆಯ ಮರಳಿ ಬಂದಿದ್ದಾನೆ ಅನ್ನಿಸ್ತಿದೆ ಅಂತ ತನುಜ ಕಡೆ ನೋಡಿ ಹೇಳ್ತಾನೆ. ನಿಖಿಲ್ ಕಡೆ ನೋಡಿ ಮೆಲ್ಲಗೆ ನಗ್ತಾಳೆ ತನುಜ. ಯು ನೋ ವಾಟ್, ಇಂದು ನಾನು ತುಂಬ ಅಂದರೆ ತುಂಬ ಹ್ಯಾಪಿಯಾಗಿದ್ದೀನಿ ಅಂತ ಹೇಳ್ತಿದ್ದ ನಿಖಿಲ್ನ ಮಾತು ತಡೆದು ಅವನಿಗೆ ಮುತ್ತಿಡ್ತಾಳೆ ಚಂದನ. ತನುಜ ಹಾಗೆ ಮಾಡಿದ್ದನ್ನು ಊಹಿಸಿದ ನಿಖಿಲ್ ಮೊದಲು ಶಾಕ್ ಆದರೂ ನಂತರ ಆ ಮುತ್ತಿಗೆ ಸ್ಪಂದಿಸ್ತಾನೆ. 15 ನಿಮಿಷಗಳ ನಂತರ ಅವಳನ್ನ ಬಿಟ್ಟು ನೋಡ್ತಾನೆ. ಅವಳು ಉಸಿರು ಜೋರಾಗಿ ಬಿಡುತ್ತಾ, ಬಾಯ್ ಗುಡ್ ನೈಟ್ ಅಂತ ಅಲ್ಲಿಂದ ಓಡ್ ಹೋಗ್ತಾಳೆ. ಆನಂದ್ ಎದೆ ಮೇಲೆ ತಲೆ ಇಟ್ಟು ಶ್ರುತಿ ಏನೋ ಮಾತಾಡ್ತಾ ಇರ್ತಾಳೆ. ಅವನು ಅವಳ ತಲೆ ಸವರ್ತಾ ಇರ್ತಾನೆ. ಇಂದು ವಿರಾಟನ್ನು ತುಂಬ ಹ್ಯಾಪಿಯಾಗಿ ಕಾಣ್ತಿದ್ರಲ್ವ? ಲಾಸ್ಟ್ ಟೈಮ್ ಬಾಸ್ ಯಾವಾಗ ಹೀಗೆ ನಕ್ಕಿದ್ರು ನನಗಂತೂ ನೆನಪಿಲ್ಲ ಅಂತಾನೆ ಆನಂದ್. ಇದೆಲ್ಲವೂ ಅದಕ್ಕೆಯಿಂದಲೇ ಆಗ್ತಿದೆ. ಚಂದನ ಅದಕ್ಕೆ ವಿರಾಟ್ ಅಣ್ಣನ ನೋವಿಗೆ ಮೆಡಿಸನ್ ಅಂತಾಳೆ ಶ್ರುತಿ. ಹೌದು, ಬಾಸ್ಗೆ ಚಂದನ ಅಂದರೆ ಪ್ರಾಣ. ಇಬ್ಬರು ಲೈಫ್ ಲಾಂಗ್ ಹೀಗೆ ಖುಷಿಯಾಗಿರಲಿ, ಯಾರ ದೃಷ್ಟಿಯೂ ಬೀಳಬಾರ್ದು ಅಂತ ಹಾರೈಸಿ ಶ್ರುತಿಗೆ ನಿದ್ರೆ ಮಾಡೋದಕ್ಕೆ ಹೇಳ್ತಾನೆ. ಇಂದು ಪ್ಯಾಲೇಸ್ನಲ್ಲಿ ಮೆಹಂದಿ ಫಂಕ್ಷನ್ ನಡೀತಾ ಇರುತ್ತೆ. ವಿರಾಟ್ ಚಂದನಾಳಿಗಾಗಿ ಫ್ರೆಶ್ ಮೆಹಂದಿ ತರಿಸ್ತಾನೆ. ಚಂದನ ಗ್ರೀನ್ ಕಲರ್ ಲೆಹೆಂಗಾ ಹಾಕೊಂಡು ಸುಂದರವಾಗಿ ಹಾಲಿಗೆ ಬರ್ತಾಳೆ. ಮೆಹಂದಿ ಡಿಸೈನರ್ ಇಬ್ಬರು ಅವಳ ಕೈಗೆ ಮತ್ತು ಕಾಲುಗಳಿಗೆ ಮೆಹಂದಿಯನ್ನು ಹಚ್ತಾರೆ. ಮೆಹಂದಿ ಹಚ್ಚಲು 3 ಗಂಟೆ ಬೇಕಾಗುತ್ತೆ. ಅವಳು ಡಿಸೈನ್ ನೋಡಿ ಮುರಿಯುತ್ತಿರುವಾಗ ಪಕ್ಕದಲ್ಲಿ ಯಾರೋ ಕುಳಿತ ಹಾಗನ್ಸುತ್ತೆ. ಅಲ್ಲಿ ವಿರಾಟ್ನನ್ನು ನೋಡಿ, ನೀವಿಲ್ಲೇನು ಮಾಡ್ತಿದ್ದೀರಾ ವಿರಾಟ್ ಅವರೇ ಅಂತ ಕೇಳ್ತಾಳೆ. ಈಗ ನೀನು ಫುಡ್ ತಿನ್ನೋ ಟೈಮ್ ಸ್ವೀಟಾರ್ಟ್. 3 ಗಂಟೆಯಿಂದ ಇಲ್ಲೇ ಇದೆಯಾ ನೀನು? ಏನೂ ತಿಂದಿಲ್ಲ ಅಂತ ತನ್ನ ಕೈಯಿಂದಲೇ ಅವಳಿಗೆ ತಿನ್ನಿಸ್ತಾನೆ. ಅಲ್ಲಿಗೆ ವಿರಾಟ್ ಬಂದಿದ್ದನ್ನು ನೋಡಿ ಉಳಿದವರು ಎಲ್ಲ ದೂರ ಹೋಗ್ತಾರೆ. ಏನೇನೋ ಮಾತನಾಡುತ್ತಾ ಊಟ ಮಾಡಿ ಅವನ ಭುಜದ ಮೇಲೆ ತಲೆ ಇಟ್ಟು ಮಲಗಿಬಿಡ್ತಾಳೆ ಚಂದನ. ಅವಳನ್ನು ಎತ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ಅವಳ ಕೈ ಮೆಹಂದಿಯನ್ನು ನೋಡ್ತಾ ಇರ್ತಾನೆ ವಿರಾಟ್. ಸಂಜೆ ಎದ್ದ ಚಂದನ ಕೈ ತೊಳೆದುಕೊಳ್ತಾಳೆ. ಮೆಹಂದಿ ಕೆಂಪಾಗಿ ಬಂದಿದ್ದನ್ನು ನೋಡಿ ಓಡ್ ಹೋಗವನ್ನ ಅಪ್ಕೊಂಡು, ನೀವು ತುಂಬ ಒಳ್ಳೆಯವರು ವಿರಾಟ್, ಐ ಲವ್ ಯು ಸೋ ಮಚ್ ಅಂತ ಕೆನ್ನೆಗೆ ಮುತ್ತಿಡ್ತಾಳೆ. ಕುತೂಹಲದಿಂದ ಅವಳ ಕಡೆ ನೋಡ್ತಾನೆ. ನೋಡಿ ನನ್ನ ಕೈ ಎಷ್ಟು ಕೆಂಪಾಗಿದೆ ಅಂದರೆ ನನ್ನ ಹಸ್ಬೆಂಡ್ ತುಂಬ ಒಳ್ಳೆಯವರು ಅಂತ ಅರ್ಥ. ಸೊ ನೀವು ತುಂಬ ಒಳ್ಳೆಯವರು ಅಂತ ಕಿಲಕಿಲ ನಗ್ತಾಳೆ. ಅವನ ಮುಖದಲ್ಲಿ ನಗು ಮೂಡುತ್ತೆ. ಆ ದಿನ ಕಳೆದು ಹೋಗುತ್ತೆ. ನಂತರದ ದಿನ ಇಂದು ಇಬ್ಬರ ಜೀವನದ ವಿಶೇಷ ದಿನ. ಬೆಳಗ್ಗೆಯಿಂದ ಪ್ಯಾಲೇಸ್ನಲ್ಲಿ ಹಠಾತ್ತನೆ ತಯಾರಿ ನಡೀತಾ ಇರುತ್ತೆ. ವೆಡ್ಡಿಂಗ್ ಪ್ಲ್ಯಾನ್ ಡೆಕೋರೇಷನ್ನಲ್ಲಿ ಬ್ಯುಸಿಯಾಗಿರ್ತಾರೆ. ಬೆಳಿಗ್ಗೆ ಚಂದನ ಮತ್ತು ವಿರಾಟ್ ಇಬ್ಬರನ್ನು ವಧು-ವರರನ್ನಾಗಿ ಮಾಡಿ ಬೇರೆ ಬೇರೆ ರೂಮ್ನಲ್ಲಿ ಇರಿಸ್ತಾರೆ. ತನುಜ ಮತ್ತು ಶ್ರುತಿ, ನಿಖಿಲ್ ಮತ್ತು ಆನಂದ್ ಗಾರ್ಡನ್ನಲ್ಲಿ ಮದುವೆ ಮಂಟಪವನ್ನು ವಿರಾಟ್ ಇಷ್ಟಪಟ್ಟಂತೆ ಸಿದ್ಧಪಡಿಸ್ತಾ ಇರ್ತಾರೆ. ಸೆಕ್ಯೂರಿಟಿ ತುಂಬ ಟೈಟ್ ಆಗಿರುತ್ತೆ. ವಿರಾಟ್ ತನ್ನ ಫೋನ್ನಲ್ಲಿ ಅವಳ ಫೋಟೋ ನೋಡಿ ಮುತ್ತಿಡ್ತಾನೆ. ಅಷ್ಟರಲ್ಲಿ ನಿಖಿಲ್ ಬಂದು ಮಂಟಪಕ್ಕೆ ಕರೀತಾನೆ. ಮಂಟಪಕ್ಕೆ ಹೋಗಿ ಎಲ್ಲ ವಿಧಿ ವಿಧಾನಗಳನ್ನು ಮಾಡಿದ ಮೇಲೆ ಪೂಜಾರಿಯವರು ಹುಡುಗಿಯನ್ನು ಕರೆತರೋದಕ್ಕೆ ಹೇಳ್ತಾರೆ. ಶ್ರುತಿ ಮತ್ತು ತನುಜ ಇಬ್ಬರು ಚಂದನಾಳನ್ನು ಕರ್ಕೊಂಡು ಬರ್ತಾರೆ. ಅವಳು ಬರ್ತಿದ್ರೆ ಎಲ್ಲರ ಕಣ್ಣು ಅವಳ ಮೇಲೆಯೇ ಇರುತ್ತೆ. ಮೀಡಿಯಾದವರು ಫೋಟೋ ತೆಗಿತಾ ಇರ್ತಾರೆ. ಮಂಟಪದ ಬಳಿ ಬಂದಾಗ ನಿಖಿಲ್ ಮತ್ತು ಆನಂದ್ ನಡುವೆ
ಪರದೆ ಹಿಡಿದಾಗ ವಿರಾಟ್ ಕೋಪದಿಂದ ಮಂಟಪದಿಂದ ಎದ್ದು ಹೋಗಿ ಅವಳ ಕೈ ಹಿಡಿದು ಮಂಟಪಕ್ಕೆ ಕರ್ಕೊಂಡು ಬರ್ತಾನೆ. ಪೂಜಾರಿಯವರು, ಹೀಗೆ ಮಂಟಪದಿಂದ ಏಳಬಾರ್ದು, ಕನ್ಯಾದಾನ ಆಗುವವರೆಗೆ ಹುಡುಗಿ ನಿನ್ನ ಪಕ್ಕದಲ್ಲಿ ಕೂರಬಾರ್ದು ಅಂದಾಗ ವಿರಾಟ್ ಕೋಪದಿಂದ, ನನ್ನ ಸ್ವೀಟ್ ಆರ್ಟ್ ನನ್ನ ಪಕ್ಕದಲ್ಲಿ ಕೂರ್ತಾಳೆ, ಅವಳಿಗೆ ನನಗಿಂತ ಬೇರೆ ಯಾರೂ ಇಲ್ಲ ಅಂತ ಕೂರಿಸ್ಕೊಳ್ತಾನೆ. ನಿಖಿಲ್ ಎಲ್ಲ ಶಾಸ್ತ್ರ ಬಿಟ್ಟು ನೀರ ತಾಳಿ ಕಟ್ಟೋ ಹಂತಕ್ಕೆ ಬರೋದಕ್ಕೆ ಹೇಳ್ತಾನೆ. ಜೀರಿಗೆ ಬೆಲ್ಲ ಇಡೋ ಶಾಸ್ತ್ರ ಮುಗಿದ ಮೇಲೆ ಪೂಜಾರಿಯವರು ತಾಳಿ ನೀಡ್ತಾರೆ. ವಿರಾಟ್ ಎದ್ದು ನಿಂತು ಅವಳ ಕೊರಳಿಗೆ 3 ಗಂಟೆ ಹಾಕ್ತಾನೆ. ನಂತರ ಅವಳ ಹಣೆ ಕುಂಕುಮ ಇಟ್ಟು ಮುತ್ತಿಡ್ತಾನೆ. ತಾನು ಅಂದ್ಕೊಂಡಂತೆ ಮದುವೆಯಾಗಿದ್ದಕ್ಕೆ ಅವಳ ಮುಖದಲ್ಲಿ ನಗು ಇರುತ್ತೆ. ಆದರೆ ತನ್ನ ತಂದೆ ಇಲ್ವಲ್ಲ ಅನ್ನೋ ಸಣ್ಣ ಕೊರಗು ಇರುತ್ತೆ. ಆದರೂ ವಿರಾಟ್ ಮೇಲಿನ ಪ್ರೀತಿಯಿಂದ ಅವಳು ಸಂತೋಷವಾಗಿರ್ತಾಳೆ. ಪೂಜಾರಿಯವರು ಹೇಳಿದಂತೆ ಮದುವೆಯ ಎಲ್ಲ ವಿಧಿವಿಧಾನಗಳನ್ನು ಮುಗಿಸಿ ಇಬ್ಬರು ಹ್ಯಾಪಿಯಾಗಿ ದಂಪತಿಗಳಾಗ್ತಾರೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.